ನೋಡ್ರ ಹಾಂ ಉಭಯ ಜಗತ್ ನೋಡ್ರ ಹಾಂ ಉಭಯ ಜಗದ್ಗುರು ವಿಶೇಷವಾಗಿ ರಾಜ್ಯಾದ್ಯಂತ ಶೈಕ್ಷಣಿಕ ವರ್ಷಾರಂಭ ಆಗ್ತಾ ಇದೆ. ಆದರೆ ನಮ್ಮೂರಿನ ಈ ಶಾಲೆಯಲ್ಲಿ ವಿಶೇಷ ಏನು ಅಂತ ಕೇಳಿದರೆ 1904ನೇ ಇಸ್ವಿಯಲ್ಲಿ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿ ನರಸಿಂಹಶಾಸ್ತ್ರಿಗಳಾಗಿದ್ದಾಗ 1904ನೇ ಇಸ್ವಿಯಲ್ಲಿ ಇಲ್ಲಿ ಅವರು ಲೋಯರ್ ಸೆಕೆಂಡರಿ ಶಿಕ್ಷಣವನ್ನು ಪೂರೈಸಿರ್ತಾರೆ. ಇದು ಶತಮಾನಗಳ ಕಂಡಂತಹ ಶಾಲೆ. ಈ ವರ್ಷ ಏನು ಕೇಳಿದರೆ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಹಾಗೂ ಅವರ ಕರಕಮಲ ಸಂತಾತರಾದ ಜಗದ್ಗುರು ವಿಧುಶೇಖರ ಭಾರತಿ ಸ್ವಾಮಿಗಳವರ ಪೂರ್ಣ ಅನುಗ್ರಹ ಆಶಯದಂತೆ ಆಡಳಿತಾಧಿಕಾರಿಗಳಾದಂತಹ ಶ್ರೀಯುತ ಗುರುಸೇವಾ ನಿರತ PA ಮುರಳಿಯವರ ಮಾರ್ಗದರ್ಶನದಲ್ಲಿ ಭಾರತೀ ತೀರ್ಥ ಜ್ಞಾನಧಾಮದ ಪೋಷಣೆಯಲ್ಲಿ ಸಂಪೂರ್ಣ ಶಾಲೆಯ ಜವಾಬ್ದಾರಿಯನ್ನು ಶ್ರೀಮಠ ವಹಿಸಿಕೊಂಡಿರ್ತದೆ. ಅದಕ್ಕೆ ಪದಾಧಿಕಾರಿಗಳನ್ನು ನೇಮಕ ಮಾಡಿರ್ತದೆ. ಎಲ್ಲರೂ ಉತ್ಸಾಹದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಈ ಶಾಲೆಗೆ ಪುನಶ್ಚೇತನ ಕಾಯಕಲ್ಪ ಕೊಡುವಂತಹ ಕಾರ್ಯಕ್ರಮ ಇದಾಗಿರುತ್ತೆ. ಈ ದಿನ ಅದರ ಸಲುವಾಗಿ ಮೊದಲಿಗೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರನ್ನು ಸ್ಮರಿಸುತ್ತಾ ಗಣಪತಿಗೆ ವಂದಿಸಿ ಅಲ್ಲಿಂದ ನಿಮ್ಮೆಲ್ಲರನ್ನು ಸ್ವಾಗತ ಮಾಡಲಾಗಿದೆ. ಇದು ನಿಮ್ಮ ಜೀವನದಲ್ಲಿ ಅವಿಸ್ಮರಣೀಯ ಅಮೃತ ಕ್ಷಣ. ಇಲ್ಲಿ ನಾವ್ಯಾರು ಇದ್ದೀವೋ ಈ ಥರ ಸ್ವಾಗತ ಯಾರಿಗೂ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಹಿಂದೆ ಸಿಕ್ಕಿರಲ್ಲ, ಮುಂದೆ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ. ಯಾಕೆ ಕೇಳಿದರೆ ಎಲ್ಲ ಕಡೆ ಎಲ್ಲ ಸ್ಕೂಲಲ್ಲೂ ಸ್ವಾಗತ ಮಾಡ್ತಾರೆ. ಈ ರೀತಿ ಗಣಪತಿ ಆರಾಧನೆ ಗುರುಗಳ ಸನ್ನಿಧಿಯಲ್ಲಿ ಒಂದು ಪ್ರಾರ್ಥನೆ ಮತ್ತು ಉತ್ಸವದ ಮೂಲಕ ಅಂದರೆ ವಾದ್ಯಘೋಷಗಳೊಂದಿಗೆ ಉತ್ಸವ ಸಾಂಪ್ರದಾಯಿಕವಾಗಿ ಉತ್ಸವದಲ್ಲಿ ಸ್ವಾಗತ ಮಾಡಿರುವಂಥದ್ದು ಬಹುಶಃ ರಾಜ್ಯದಲ್ಲಿ ಇದೇ ಮೊದಲಿರಬಹುದು. ಅಂದರೆ ಇದೇ ಮೊದಲನೇದು. ಬೇರೆ ಎಲ್ಲೂ ಈ ಥರದೊಂದು ಸಿಕ್ಕೋಕ್ಕೆ ಸಾಧ್ಯತೆ ಇಲ್ಲ. ನಾವೆಲ್ಲ ಯಾಕೆ ಖುಷಿ ಪಡಬೇಕು ಅಂತ ಹೇಳಿದರೆ ಇಡೀ ಜಗತ್ತು ನೋಡ್ತಾ ಇರೋದು ಭಾರತವನ್ನು ಯಾಕೆ ನೋಡ್ತಿದೆ? ಆಧ್ಯಾತ್ಮಿಕ ನೋಡ್ತಾ ಇದೆ. ಆಧ್ಯಾತ್ಮಿಕತೆ ಯಾಕಿದೆ ಕೇಳಿದರೆ ಶಂಕರಾಚಾರ್ಯರಿಂದ. ಆ ಪರಂಪರೆಯನ್ನು ನೋಡಿದಾಗ ಶೃಂಗೇರಿ ಪರಂಪರೆ ಕಾಣುತ್ತೆ. ಶೃಂಗೇರಿ ಪರಂಪರೆಯಲ್ಲಿ ಶಾರದಾ ಪೀಠ ಮಾಣಿಕ್ಯರಾದ ಚಂದ್ರಶೇಖರ ಭಾರತಿಗಳು ನಡೆದಾಡಿದಂಥ ತಪೋಭೂಮಿ. ಈ ಕ್ಷಣದಲ್ಲಿ ನಾವೆಲ್ಲ ಇಲ್ಲಿದ್ದೀವಿ ಅಂದರೆ ನೀವು ಮಾಡಿರೋ ಪುಣ್ಯ ಅಲ್ಲ, ನಮ್ಮ ಅಪ್ಪ ಅಮ್ಮಂದರು ಅಜ್ಜ ಅಜ್ಜಿ ಮಾಡಿದ ಪುಣ್ಯದಿಂದ ಈ ಗಳಿಗೆ ನಾವೆಲ್ಲ ಸೇರಿದ್ದೀವಿ. ಯಾಕೆ ಅಂತ ಹೇಳಿದರೆ ಕೆಲವೊಂದು ಅನಿರೀಕ್ಷಿತವಾಗಿ ಆಗುವಂಥದ್ದು, ಯಾವುದು ಪ್ಲ್ಯಾನ್ ಮಾಡಿ ಆಗುವಂಥದ್ದಲ್ಲ. ಇದೆಲ್ಲ ಗುರುಗಳ ಸಂಕಲ್ಪದಿಂದ ಆಗಿದ್ದು. ಈ ರೀತಿ ನಾವೆಲ್ಲ ಇವತ್ತು ಆರಂಭದಲ್ಲಿ ಈ ಶಾಲೆಯಲ್ಲೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಪ್ರತಿಯೊಬ್ಬರೂ ಕೂಡ ಗುರುಗಳ ಸ್ಮರಣೆಯನ್ನು ಮಾಡಿ ಈ ದಿನ ಶಾಲೆಯನ್ನು ಪುನರಾರಂಭ ಆಗ್ತಾ ಇದೆ. ಈ ರೀತಿ ಈ ವರ್ಷ ಏನು ಹೊಸ ಕ್ರಾಂತಿ ಆರಂಭವಾಗಿದೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಗುರುದೇವರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ನಾವು ಈ ಸಮಾಜಕ್ಕೆ ಉತ್ತಮವಾದ ವಿದ್ಯಾರ್ಥಿಗಳಾಗಿ ಸಮಾಜದ ಉತ್ತಮ ಪ್ರಜೆಗಳಾಗಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಅಂದರೆ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದೀನಿ. ಈ ಶಾಲೆಯಲ್ಲಿ ಓದೋರು ಅಂದರೆ ನಮಗೆ ಒಂದು ಸಪ್ರೇಟ್ ಆದ ಒಂದು ಐಡೆಂಟಿಟಿ ಸಮಾಜದಲ್ಲಿ ಸಿಗುವಂತ ಆಗಬೇಕು. ಸಿಕ್ಕಿದೆ ಆಲ್ರೆಡಿ. ಹಿಂದಿನ ಹಿರಿಯ ವಿದ್ಯಾರ್ಥಿಗಳನ್ನು ನೀವು ಗಮನಿಸಿದಾಗ ಗೊತ್ತಾಗತ್ತೆ. ಅದೇ ರೀತಿ ಮುಂದೆ ಇದು ಮತ್ತೆ ಪುನರುತ್ಥಾನ ಆಗಬೇಕು, ಪುನರುಜ್ಜೀವನ ಆಗಬೇಕು ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಪುಷ್ಪವನ್ನು ಪ್ರತಿಯೊಬ್ಬರೂ ಕೂಡ ಗುರುಗಳ ಸನ್ನಿಧಿಯಲ್ಲಿ ಹಾಕಿ ಎಲ್ಲರೂ ಹೇಳಿ ಹುಡುಗರ ಮೇಲೆ ಹಾಕಿ ಅಂತ ಹೇಳಿ ಹುಡುಗರ ಮೇಲೆ ಹಿರಿಯರು ಮಕ್ಕಳಿಗೆ ಆಶೀರ್ವಾದ ಮಾಡಿ ಪುಷ್ಪಾರ್ಚನೆ ಮಾಡ್ತಾರೆ. ನಂತರ ಮತ್ತೆ ಇಲ್ಲಿ ಬೇಕಾದ್ರೆ ಇಟ್ಕೊಳ್ಳೋಣ ಅಲ್ಲಿ ಒಬ್ಬೊಬ್ಬರೇ ಮಾಡಿ ಆ ಕಡೆ ಹೋಗಿ ಲೈನ್ ಹೇಳಿ ಮಾತಾಡ್ತೇವೆ ಇಲ್ಲಿ ಮತ್ತೆ ಇಲ್ಲಿ ಬೇಕಾದ್ರೆ ಇಟ್ಕೊಳ್ಳೋಣ ಅಲ್ಲಿ ಮತ್ತೆ ನಾವು ಓದಿದ್ದೇ ಇಲ್ಲ ಅಲ್ಲಿ ಎಲ್ಲಿ ಇಲ್ಲಿ ಅಲ್ಲಿ ಏನೇನು ಅವಾಗಿಂದ ಚಂದ. ಮತ್ತೆ ನಾವು ಓದಿದ್ದೇ ಇಲ್ಲ ಅಲ್ಲಿ ಎಲ್ಲಿ ಇಲ್ಲಿ ಅಲ್ಲಿ ಏನೇನು ಅವಾಗಿಂದ ಚಂದ.
ಭಾರತೀತೀರ್ಥ ಜ್ಞಾನದವರೆಲ್ಲ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೇಳಿ, ಎಲ್ಲರೂ ಹೇಳಿ. ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ಶ್ರಿಯಂ ದೇಹಿ ಮೇ ಗುರು ಸಾರ್ವಭೌಮ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಈ ಕೆಲಸಗಳೆಲ್ಲವೂ ನಿರ್ವಿಘ್ನವಾಗಿ ನೆರವೇರಲಿ. ಬರುವಂತಹ ಅಡೆತಡೆ ತೊಂದರೆ ತಾಪತ್ರೆಗಳ ನಿರ್ಮೂಲನೆ ಆಗಿಬಿಟ್ಟು ಜಗದ್ಗುರು ಭಾರತೀ ತೀರ್ಥ ಧಾಮದ ಈ ಕಾರ್ಯಕ್ರಮಗಳು ವಿಖ್ಯಾತಿಯಾಗಲಿ. ಇಲ್ಲಿ ಬರುವಂತಹ ಮಕ್ಕಳು ಕೂಡ ಶ್ರೇಯವಂತರಾಗಲಿ. ಈ ಪರಿಸರದಲ್ಲಿ ನಾವೆಲ್ಲ ಇವತ್ತು ಎಲ್ಲರೂ ಸೇರಿದ್ದೇವೆ. ಈ ಉತ್ಸಾಹ ನಮ್ಮ ಎಲ್ಲ ಕೆಲಸಗಳಲ್ಲೂ ಇರಲಿ ಅಂತೇಳಿ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ನಮಸ್ಕಾರ ಮಾಡಿಬಿಡಿ ಗುರುಗಳ ಫೋಟೋಗೆ. ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ್ಗತ ದಾನಿದಾನಿ ವಿಶಂತಿ ಪ್ರದಕ್ಷಿಣೆ ಪುರೇ ಪಾಪ ಪಾಪ ಮಹಾತ್ಮ ಪಾಪ ಪಾಪ ಸಂಭವ ತ್ರಾಣ ಪುಷ್ಪ ದೇವ ಶರಣ ವತ್ಸಲ ಅಸದ ಇದು ಸ್ವಲ್ಪ ಈಗ ಹಿಂದಕ್ಕೆ ಬನ್ನಿ. ಮೇಡಮ್ ಕೈ ಇಟ್ಕೊಳ್ಳಿ ಸಾಕಷ್ಟೇ, ಕೈ ಇಟ್ಕೊಳ್ಳಿ ಸಾಕಷ್ಟೇ ಸರ್. ಎಲ್ಲರೂ ಫೇಸ್ ನೀಟಾಗಿ ಸಾಗರಿ ಶಸ್ಕರಂ ಬಲವಂತಂ ಪ್ರಭುತ್ವಂ ರಾಜಾಧಿಪತಿ ಭಗವಾ ಸಂಕೀರ್ಣ ನಾಗಾಶಕ್ತಿ ನರಸಿಂಹಮನಿ ಸಕತ ದೀರ್ಘಮಾಯುಃ. ಹಾಗೆ ಇರಲಿ, ಹಾಗೆ ಇರಲಿ. ನೋಡಿ ಮುಂದೆ ನೋಡಿ, ಹಾಗೆ ಇರಲಿ. ಹಾಗೆ ಸರ್, ಇಲ್ಲಿ ಮುಂದೆ ನೋಡಿ, ಹಾಗೆ ಇರಲಿ. ಆಯ್ತಾ? ತಡೀರಿ ಆಗಿಲ್ಲ. ಹಾಗೆ ಒಂದು ಸೆಕೆಂಡ್, ಹಾಗೆ ಹಾಗೆ ಹಾಗೆ. ಓಕೆ. ಈ ಶಾಲೆಗೆ ತುಂಬ ಒಂದು ಇತಿಹಾಸ ಇದೆ. ಇದು ಸುಮಾರು 150 ವರ್ಷ ಹಿಂದಿನ ಶಾಲೆ ಆಗಿದೆ. ಈ ಶಾಲೆಯಲ್ಲಿ ಶೃಂಗೇರಿ ತಾಲೂಕಿನ ಸುಮಾರು 10-15 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲರೂ ಇಲ್ಲಿಗೆ ಬಂದು ಹಿಂದೆ ವ್ಯಾಸಂಗ ಮಾಡ್ತಾಯಿದ್ರು. ಇಲ್ಲಿ ಸಾವಿರಾರು ಮಕ್ಕಳು ಇಲ್ಲಿ ಓದಿದ್ದಾರೆ. ಅತಿ ಮುಖ್ಯವಾಗಿ ಇಲ್ಲಿ ಶೃಂಗೇರಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಇಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಸುಮಾರು 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಇಲ್ಲಿ ವ್ಯಾಸಂಗ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಆಮೇಲೆ ಇಲ್ಲಿ ತುಂಬ ವೈಭವವಾಗಿ ಈ ಶಾಲೆ ನಡೀತಾ ಇತ್ತು. ಇದು ಮಿಡ್ಲ್ ಸ್ಕೂಲು, ಪ್ರೈಮರಿ ಸ್ಕೂಲು ಎರಡೂ ಇಲ್ಲಿ ಇದ್ದಿದ್ದರಿಂದ ಇಲ್ಲಿ ತುಂಬ ಮಕ್ಕಳಿದ್ದರಿಂದ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 11 ಗಂಟೆವರೆಗೆ ಪ್ರೈಮರಿ ಸ್ಕೂಲ್ ನಡೀತಿತ್ತು. 11 ಗಂಟೆ ನಂತರ ಮಿಡ್ಲ್ ಸ್ಕೂಲ್ ನಡೀತಿತ್ತು. ಅಷ್ಟು ಮಕ್ಕಳು ಇಲ್ಲಿ ಓದಿದ್ದಾರೆ. ಆದರೆ ಕಾಲಕ್ರಮೇಣ ಖಾಸಗಿ ಶಾಲೆಗಳು ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಸಂಖ್ಯೆಗಳು ಕಮ್ಮಿ ಆಗ್ತಾ ಬಂದು ಈಗ ಸುಮಾರು ಬರೀ 10 ಮಕ್ಕಳಿಗೆ ಬಂದು ನಿಂತಿತ್ತು. ಇದು ಸಂಪೂರ್ಣ ಶಾಲೆ ಮುಚ್ಚಿ ಹೋಗುವಂಥ ಸ್ಥಿತಿಲಿ ಇತ್ತು. ಅದರಿಂದ ಶೃಂಗೇರಿ ಶ್ರೀಮಠದವರು ಚಂದ್ರಶೇಖರ ಭಾರತಿಗಳು ಓದಿದ ಶಾಲೆ ಅಂತ ಗಮನದಲ್ಲಿಟ್ಕೊಂಡು ಈ ಶಾಲೆಯನ್ನು ದತ್ತು ತಗೊಳ್ಳಿಕ್ಕೆ ನಿರ್ಣಯ ಮಾಡಿದ್ರು. ಅದರಿಂದ ಶೃಂಗೇರಿ ಶ್ರೀಮಠದ ಒಂದು ಆಶ್ರಯದ ಶ್ರೀ ಭಾರತೀ ತೀರ್ಥ ಜ್ಞಾನಧಾಮ ಅದರ ಅಡಿಯಲ್ಲಿ ಈ ಶಾಲೆಯನ್ನು ಪೋಷಣೆಗಾಗಿ ಅಧಿಕೃತವಾಗಿ ಸರ್ಕಾರದಿಂದ ತೆಗೆದುಕೊಂಡಿದ್ದಾರೆ. ಮತ್ತು ಈ ಶಾಲೆಯ ಅಭಿವೃದ್ಧಿಗೆ ಈಗಾಗಲೇ ಸಾಕಷ್ಟು ಅವರು ಶ್ರಮ ಪಟ್ಟಿದ್ದಾರೆ. ಇದು ತುಂಬ ಹಳೆಯ ಕಟ್ಟಡ. ಈ ಹಳೆಯ ಕಟ್ಟಡದ ಅಭಿವೃದ್ಧಿ ಆಗಿದೆ. ಇದಕ್ಕೆ ಸುಣ್ಣ ಬಣ್ಣ ಆಗಿದೆ, ವಿದ್ಯುತ್ ಸಂಪರ್ಕ ಇರಲಿಲ್ಲ, ಅದರ ಸಂಪರ್ಕ ಆಗಿದೆ, ಮತ್ತು ಎಲ್ಲ ಕಿಟಕಿ ಬಾಗಿಲುಗಳು ರಿಪೇರಿ ಆಗಿದೆ, ಮತ್ತು ಕಂಪ್ಯೂಟರ್ ಬಂದಿದೆ. ಮತ್ತು ಶಾಲೆಗೆ ಶೃಂಗೇರಿ ಶ್ರೀಮಠದವರು ಅವರದ್ದೇ ಪೋಷಣೆಯಲ್ಲಿ ನಡೀತಕ್ಕಂಥ ಶಾಲೆಗೆ ಒಂದು ವಾಹನನೂ ಕೊಟ್ಟಿದ್ದಾರೆ. ಈಗ ಪ್ರವೇಶಾತಿ ಪ್ರಾರಂಭ ಆಗಿದೆ. ಈ ಸುಮಾರು ಹೆಚ್ಚುವರಿ ಟೀಚರ್ಗಳನ್ನು ನಾವು ತಗೊಂಡಿದ್ದೀವಿ. ನೋಡಿ, ಈ ಕಡೆ ಬನ್ನಿ, ಪಾಂಡು ನಾಯ್ಕ ಅಂತ ಇವರು MSc ಅವರು B.Ed ಮಾಡಿದವರು. ಇವ್ರನ್ನ ಶಾಲೆ ತಗೊಂಡಿದ್ದೀವಿ. ಕಂಪ್ಯೂಟರ್ ಟೀಚರ್ನ ತಗೊಂಡಿದ್ದೀವಿ. ಮಕ್ಕಳ ಹತ್ರ ತುಂಬ ಬೇರೆ ಬೇರೆ ಕೆಲಸಗಳನ್ನು ಮಾಡಿಸ್ಬಾರ್ದು ಅಂತ ಆಯಾ ತಗೊಂಡಿದ್ದೀವಿ. ಮತ್ತು ಇನ್ನೂ ಬೇರೆ ಬೇರೆ ಟೀಚರ್ಸ್ಗಳನ್ನು ನಾವಿಲ್ಲಿ ಅಪಾಯಿಂಟ್ ಮಾಡ್ಕೊಂಡು ಹೋಗಿದ್ದೀವಿ. ಇಲ್ಲಿ ಸ್ಪೋಕನ್ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತು ಇಂಗ್ಲೀಷ್ ಶಿಕ್ಷಣ ಇವೆಲ್ಲವನ್ನೂ ಇಲ್ಲಿ ಕೊಡ್ತೀವಿ. ಮತ್ತು ನಾವು ಸರ್ಕಾರಕ್ಕೆ ಈಗಾಗಲೇ ಶ್ರೀಮಠದ ಒಂದು ನಮ್ಮ ಇದು ಶ್ರೀ ಭಾರತೀ ತೀರ್ಥ ಜ್ಞಾನಧಾಮದ ಹೆಸರಿನಲ್ಲಿ ಈಗಾಗಲೇ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಇದು ಕೋ ಎಜುಕೇಷನ್ನು ಮತ್ತು ಇಂಗ್ಲೀಷ್ ಮೀಡಿಯಮ್ಮು ಮತ್ತು LKG UKGಗೆ ನಾವು ಈಗಾಗಲೇ ಅದನ್ನು ಅಪ್ಲಿಕೇಶನ್ ಕೊಟ್ಟು ಅದು ಮುಂದುವರೆದಿದೆ. ಈ ಶೈಕ್ಷಣಿಕ ವರ್ಷದಲ್ಲೇ ಈ ಶಾಲೆಗೆ ಕೋ ಎಜುಕೇಷನ್ನು ಮತ್ತು ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಒಂದು
LKG UKG ಈ ಸಾಲಲ್ಲೇ ಬರುತ್ತೆ. ಈಗಾಗಲೇ ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿ ಮಕ್ಕಳು ಸುಮಾರು 10 ಮಕ್ಕಳು ಇರೋದು ಈಗ 30-35 ಮಕ್ಕಳಿಗೆ ಬಂದಿದ್ದಾರೆ. ಇನ್ನು 1-2 ತಿಂಗಳಲ್ಲೇ ಇದು ಸುಮಾರು 50 ಮಕ್ಕಳಿಗೆ ಆಗಬಹುದು. ಈ ಸರಿ ನಮ್ಮ ವೆಂಕಟರಮಣ ಹೇಳಿದಂಗೆ, ನಮ್ಮ ಕಮಿಟಿಯವರು ಹೇಳಿದಂಗೆ ಇವೆಲ್ಲವೂ ಸಮೇತ ಈ ವರ್ಷ ನಾವು ಪ್ರಾರಂಭ ಇದು ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೆದ್ರೆ ಇಲ್ಲಿ ಬಂದೇ ಬರ್ತಾರೆ. ಇಲ್ಲಿ ಒಂದೇ ಒಂದು ನಾವು ಬದಲಾವಣೆ ಹೇಳೋದು ಅಂದರೆ, ಹಣವನ್ನು ಕೊಟ್ಟು ಉತ್ತಮ ಶಿಕ್ಷಣವನ್ನು ಪಡಿತಾರೆ. ಇಲ್ಲಿ ಹಣವನ್ನು ಇಲ್ಲದೆ ಉತ್ತಮ ಶಿಕ್ಷಣ ಪಡೆಯುವ ಹಾಗೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ, ಶ್ರೀಮಂತ ಬಡವ ಅವೆಲ್ಲ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಒಂದೇ ರೀತಿ ಕಂಡು ಉತ್ತಮ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ನಮ್ಮದಿದೆ. ಇಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಲಿಕ್ಕಿದೆ, ದಾನಿಗಳು ಮುಂದೆ ಬರಬೇಕು. ಇಲ್ಲಿ ನೋಡಿ ಹಳೆಯ ಕಟ್ಟಡ ಇದೆ, ತುಂಬ ಪ್ರೇಯರ್ ಹಾಲ್ ಅಂತ ನಾವು ಹೇಳ್ತಿದ್ವಿ, ತುಂಬ ಅದ್ಭುತವಾದ ಕಟ್ಟಡ. ಇಲ್ಲಿ ತುಂಬ ಸಾಕಷ್ಟು ಕಟ್ಟಡಗಳಿದ್ದಾವೆ, ಎಲ್ಲ ಜೀರ್ಣಾವಸ್ಥೆಲಿದೆ. ಇಲ್ಲಿ ಪ್ಲೇ ಗ್ರೌಂಡ್ ಇದೆ, ಅದು ಸಮೇತ ಜೀರ್ಣಾವಸ್ಥೆಲಿದೆ. ಇದೆಲ್ಲವೂ ಅಭಿವೃದ್ಧಿ ಆಗಬೇಕು. ಹಳೆ ವಿದ್ಯಾರ್ಥಿಗಳು, ದಾನಿಗಳು ಮತ್ತು ಈ ವಿದ್ಯಾ ಪೋಷಕರು ಏನಿದ್ದೀರಿ ಅವರೆಲ್ಲರೂ ಇದಕ್ಕೆ ಸಹಾಯ ಮಾಡಿದ್ರೆ ಇದನ್ನು ಬಹಳ ಉತ್ತಂಗ ತಗೊಂಡೋಗ್ಬೋದು. ನಾವು ಅದೇ ಥರ ಬ್ಯಾನರಲ್ಲಿ ಹಾಕಿದ್ದೀವಿ. ಏನಂತ ಹೇಳಿದ್ರೆ, ಬ್ಯಾನರಲ್ಲಿ ಇದೆ ನೋಡಿ, ಏನಂತ ಹೇಳಿದ್ರೆ ನಾವು ಇದನ್ನು ಕಾಯಕಲ್ಪ ಮಾಡ್ತಾ ಇದ್ದೀವಿ ಮತ್ತು ಇದು ಆದಷ್ಟು ಬೇಗ ಗತ ವೈಭವಕ್ಕೆ ಮರುಕಳಿಸುತ್ತೆ ಅಂತ ನಾವೆಲ್ಲ ನಿರ್ಣಯ ಮಾಡಿದ್ದೀವಿ. ಅದೇ ಥರ ಪ್ರಯತ್ನ ಮಾಡ್ತೀವಿ. ಇದಕ್ಕೆ ಎಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು. ಆ ಮಕ್ಕಳನ್ನು ಇಲ್ಲಿ ಸೇರಿಸ್ಬೇಕು. ಯಾಕೆಂತ ಹೇಳಿದ್ರೆ ಬೇರೆ ಶಾಲೆಗಳಿದ್ದಾವೆ, ಒಳ್ಳೆ ಶಿಕ್ಷಣನೂ ಕೊಡ್ತಾರೆ, ನಾವು ಅದ್ರ ಬಗ್ಗೆ ಏನು ಹೇಳಲ್ಲ. ಆದರೆ ಅಲ್ಲಿ ಹಣವನ್ನು ಕೊಡಬೇಕು, ಶಿಕ್ಷಣ ಪಡಿಬೇಕು. ಇಲ್ಲಿ ಹಣವನ್ನು ಕೊಡದೇನೆ ಉತ್ತಮ ಶಿಕ್ಷಣವನ್ನು ಇಲ್ಲಿ ನಾವು ಕೊಡುವಂಥ ಉದ್ದೇಶ ಇದೆ. ಶ್ರೀಮಠದವರು ಸಂಕಲ್ಪ ಮಾಡಿದ್ದಾರೆ. ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳು ಮತ್ತು ಜಗದ್ಗುರು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಮತ್ತು ಆಡಳಿತಾಧಿಕಾರಿ PA ಮುರಳಿಯವರು ಸಂಕಲ್ಪ ಮಾಡಿದ್ದಾರೆ ಮತ್ತು ಅವರು ಜಗದ್ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. PA ಮುರಳಿಯವರು ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನನ್ನನ್ನು ಅವರು ಮುಂದಿಟ್ಕೊಂಡು ಕಾರ್ಯದರ್ಶಿಯಾಗಿ ನನ್ನನ್ನು ಮಾಡಿ, ನಮ್ಮ ಶ್ರೀಮಠದ ಅಧಿಕಾರಿ ಸತೀಶ್ ಅವರು ಖಜಾಂಚಿಯಾಗಿದ್ದಾರೆ ಮತ್ತು ಬೇಗಾನೆ ಮಂಜುನಾಥ್, ವೆಂಕಟರಮಣ, ಡಾಕ್ಟರ್ ನಿರಂಜನ್ ಮತ್ತು ವೇಣುಮಾಧವ ನಾಯಕ್ ಮತ್ತು ಸುವರ್ಣ ವಿಜಯ್ ಕುಮಾರ್, ಇವರು 5 ಜನರ ಕಮಿಟಿ ಇದೆ. ಮತ್ತು ಅಡ್ಮಿನಿಸ್ಟ್ರೇಟರ್, ಇದು ನಮ್ಮ ದೇಶದಲ್ಲಿ ಎಲ್ಲಾದರೂ ಶ್ರೀಮಠದ ಆಡಳಿತಾಧಿಕಾರಿಗಳು ಅಧ್ಯಕ್ಷರಾಗಿರ್ತಕ್ಕಂಥ ಸಂಸ್ಥೆ ಏನಾದ್ರು ಇದ್ದರೆ ಇದು ಒಂದೇ. ಅಷ್ಟು ಅವರು ಆಸೆಯಿಂದ ಮಾಡಿದ್ದಾರೆ ಮತ್ತು ಇದು ಚೆನ್ನಾಗಿ ಆಗಬೇಕು ಅಂತ ಹೇಳ್ತಾರೆ. ಒಂದ್ಸರಿ ಅಡ್ಮಿನಿಸ್ಟ್ರೇಟರ್ ಕೇಳಿದ್ರು, ಎಷ್ಟು ಜಾಗ ಇದೆ ಅಂತ ಕೇಳಿದ್ರು. ತುಂಬ ಜಾಗ ಇದೆ ಸರ್ ಅಂದೆ. ಎಷ್ಟು ಮಕ್ಕಳಿಗೆ ಶಿಕ್ಷಣ ಕೊಡ್ಬೋದು ಕೇಳಿದ್ರು. ಸುಮಾರು 500 ಜನರಿಗೆ ಶಿಕ್ಷಣ ಕೊಡ್ಬೋದು ಅಂದೆ. ಆಗಲಿ, ಅದು ಆಗಬೇಕು, ಎಷ್ಟು ಖರ್ಚಾಗುತ್ತೆ ಅಂತ ಅಷ್ಟರ ಮಟ್ಟಿಗೆ ಅವರು ಉಮೇದಲ್ಲಿ ಅಥವಾ ಇಂಟ್ರೆಸ್ಟಲ್ಲಿ ಉತ್ಸುಕತೆ ಆಗಿದ್ದಾರೆ. ಅಂದರೆ ಶ್ರೀಮಠ ಈ ಶಾಲೆಯನ್ನು ಅತ್ಯುತ್ತಮವಾಗಿ ಮಾಡಲಿಕ್ಕೆ ಸಂಕಲ್ಪ ತೊಟ್ಟಿದೆ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ. ಇಲ್ಲಿ ಸಂಪೂರ್ಣ ಸೇವಾ ಮನೋಭಾವನೆ. ಇಲ್ಲಿ ನಾವು ಯಾವುದೂ ಸಮೇತ ಕಮಿಟಿಯವರು ಹಣದ ವ್ಯವಹಾರಗಳನ್ನು ಮಾಡೋದಿಲ್ಲ. ಶ್ರೀಮಠವೇ ಹಣದ ವ್ಯವಹಾರವನ್ನು ಮಾಡುತ್ತೆ. ಅವರಿಗೆ ಯಾರೇ ದಾನಿಗಳು ಏನೇ ಕೊಟ್ಟರು ಶ್ರೀಮಠಕ್ಕೆ ಈ ಶಾಲೆ ಹೆಸರಲ್ಲಿ ದಾನ ಮಾಡಬೇಕು. ಅದು ಸಂಪೂರ್ಣ ಸದ್ವಿನಿಯೋಗ ಆಗುತ್ತೆ. ಈ ಶಾಲೆ ಒಳ್ಳೆ ರೀತಿ ಆದರೆ ಇಡೀ ಊರಿಗೆ ಒಂದು ಹೆಮ್ಮೆಯ ವಿಷಯ ಇದು. ಇಡೀ ಈ ಶೃಂಗೇರಿಯಲ್ಲಿ 25 ವರ್ಷದ ಮೇಲ್ಪಟ್ಟು 90 ವರ್ಷದವರೆಗೂ ಯಾರಿದ್ದಾರೆ ಅವರೆಲ್ಲರೂ ಇದೇ ಶಾಲೆಯಲ್ಲಿ ಓದೋರಾಗಿರ್ತಾರೆ. ಇಡೀ ಊರಿನ ಎಲ್ಲ ಕಡೆ ಇರತಕ್ಕಂಥವರಷ್ಟು ಹಳೆ ವಿದ್ಯಾರ್ಥಿಗಳಾಗಿದ್ದಾರೆ. ಹಾಗಾದ್ರಿಂದ ಎಲ್ಲ ಈ ವಿದ್ಯಾಭಿಮಾನಿಗಳು, ಪೋಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳ ಪೋಷಕರು, ಸಾರ್ವಜನಿಕರು ಈ ಶಾಲೆಯ ಅಭಿವೃದ್ಧಿಗೆ ನಮ್ಮ ಜೊತೆ ಕೈ ಜೋಡಿಸಬೇಕು. ನ್ಯಾಯಸಮ್ಮತವಾಗಿ ನೀವು ಮಾಡ್ತಕ್ಕಂಥ ಎಲ್ಲ ಉಪಕಾರವನ್ನು, ತನುಮನ ಧನ ಸಹಾಯವನ್ನು ನಾವು ಪ್ರಾಮಾಣಿಕವಾಗಿ ಸ್ವೀಕರಿಸಿ ಸದ್ವಿನಿಯೋಗ ಮಾಡ್ತೀವಿ. ಅದು ಯಾವುದೇ ರೀತಿಯಲ್ಲೂ ಲೋಪ ಆಗದೇ ಇದ್ದಾಗ ನೋಡ್ಕೊಳ್ತೀವಿ. ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತೀವಿ. ಹಾಗಾಗಿ ಈ ಶಾಲೆಯನ್ನು ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಒಟ್ಟಾಗಿ ನಾವು ಪ್ರಯತ್ನ ಮಾಡೋಣ. ಶ್ರೀಮಠಕ್ಕೆ ನಾವೆಲ್ಲರೂ ಒಟ್ಟು ಸೇರಿ ಕೈ ಜೋಡಿಸೋಣ. ಅವರು ಏನು ಹೊರಟಿದ್ದಾರೆ ಒಳ್ಳೆ ಕೆಲಸ ಮಾಡಲಿಕ್ಕೆ, ಆ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಉತ್ತಮವಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಶಾಲೆಯನ್ನು ಉತ್ತುಂಗ ಶಿಖರಕ್ಕೆ ಏರ್ಕೊಂಡು ಹೋಗೋಣ. ಹಳೆ ಗತ ವೈಭವ ಮರುಕಳಿಸುವ ಹಾಗೆ ನಾವೆಲ್ಲ ಮಾಡೋಣ ಅಂತ ಕೇಳ್ಕೊಳ್ತಾ ನಾನು 4 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಂದಿನ ಈ ಒಂದು ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಹುಟ್ಟಿದೆ ಅಂದರೆ ಇದಕ್ಕೆ ಕಾರಣ ನಮ್ಮ ಶೃಂಗೇರಿ ಮಠವೇ ಕಾರಣ ಅಂತ ಹೇಳ್ಬೋದು. ನಮ್ಮ ವಿಧುಶೇಖರ ಭಾರತಿಯವರು ಆಗಲಿ, ನಮ್ಮ ಆಡಳಿತ ಮಂಡಳಿಯವರಾಗಲಿ ಈ ಒಂದು ಶಾಲೆ ಬಗ್ಗೆ ಬಹಳ ಕಾಳಜಿ ವಹಿಸಿ ಈ ಒಂದು ಶಾಲೆ ಅಭಿವೃದ್ಧಿಗೋಸ್ಕರ ತುಂಬ ಒಂದು ಪಣ ತೊಟ್ಟು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಒಂದು ಶಾಲೆಯ ಪರವಾಗಿ ಮೊದಲಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ ಸುಮಾರು ವರ್ಷದಿಂದ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗಿ ಪೋಷಕರಿಗೂ ಒಂದು ಮನಸ್ಸಲ್ಲಿ ಏನು ಬಂತಂದರೆ, ಅಯ್ಯೋ ನಮ್ಮ ಮಕ್ಕಳು ಮಾತ್ರ ಶಾಲೆಗೆ ಹೋಗಬೇಕು, ಎಲ್ಲ ಮಕ್ಕಳು ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರೆ ಅಂತ ಒಂದು ಮನಸ್ಸಿಗೆ ಬಂದು ಅವರಿಗೆ ಬೇಜಾರಾಗ್ತಿತ್ತು ಶಾಲೆಗೆ ಕಳ್ಸೋಕ್ಕೆ. ಒಂದು ಸುಮಾರು ವರ್ಷದ ಹಿಂದೆ ತುಂಬ ಮಕ್ಕಳು ಓದಿರುವಂಥ ಶಾಲೆ ಇದು. ಕಾಲಕ್ರಮೇಣ ಈ ಒಂದು ಖಾಸಗಿ ಶಾಲೆಯ ಒಂದು ಪ್ರಭಾವದಿಂದ ನಮ್ಮ ಶಾಲೆಯ ಸರ್ಕಾರಿ ಶಾಲೆ, ಈ ಶೃಂಗೇರಿ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಅದರಲ್ಲೂ ನಮ್ಮ ಒಂದು ಹೃದಯ ಭಾಗದಲ್ಲಿರುವಂಥ ಶೃಂಗೇರಿಯ ಒಂದು ಬಾಲಕರ ಶಾಲೆಯಲ್ಲಿ ತುಂಬ ಕಡಿಮೆಯಾಗಿ ಈ ಒಂದು ಮಠದ ಒಂದು ವತಿಯಿಂದ ಈ ವರ್ಷದಿಂದ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರು. ಈಗ ನಮ್ಮ ಶಾಲೆಯಲ್ಲಿ
ಎಲ್ಲ ಒಂದು ಪೋಷಕರಾಗಲಿ ಒಂದು ಸಾರ್ವಜನಿಕರಾಗಲಿ ಒಂದು ಕಾಳಜಿ ವಹಿಸಿ ಈಗ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮಗೆ ಒಂದು ತುಂಬ ಹೆಮ್ಮೆಯ ಒಂದು ವಿಷಯವಾಗಿ ಈ ಒಂದು ಶಾಲೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಪೋಷಕರು ಆದಷ್ಟು ಎಲ್ಲ ಪೋಷಕರು ಖಾಸಗಿ ಶಾಲೆಯಿಂದ ನಮ್ಮ ಶಾಲೆಗೆ ಬಂದು ದಾಖಲಾತಿ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಕೊನೆಯದಾಗಿ ಮತ್ತೊಂದು ಸಲ ನಮ್ಮ ಶೃಂಗೇರಿ ಶಾರದಾ ಮಠದವರಿಗೆ ಆಡಳಿತ ಮಂಡಳಿಯವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.